ಆಫ್ಟರ್ ಅ ವೆರಿ 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 ಲಾಂಗ್ ವರ್ಕೌಟ್ ಮಾಡಿದ್ನಲ್ಲ ಇವತ್ತು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಬಟ್ ತುಂಬ ಎಲ್ಲ ಏನು ಮಾಡಲಿಲ್ಲ, ಒಂದು 20 ಮಿನಿಟ್ಸ್ ಅಷ್ಟೇ ಮಾಡಿಕೊಂಡೆ. ಅದರಲ್ಲಿ ಎಷ್ಟೊಂದು ಆಲ್ರೆಡಿ ಕರೆಕ್ಟಾಗಿ ಮಾಡಲೇ ಇಲ್ಲ ಅನಿಸ್ತು ನನಗೆ. ಏನಪ್ಪ ನಿನ್ಗೆ ಎಲ್ಲಾನು ನಾನು ಎರಡೆರಡು ಸರಿ ಹೇಳ್ಬೇಕು. ಗಂಡ ಕೇಳ್ತಾನೆ ಅಂದ್ಮೇಲೆ ಹೆಂಡತಿ ಹೇಳ್ಬೇಕು. ಹೆಂಡತಿ ಕೇಳಿದಾಗ ಗಂಡ ಒಂದೇ ಸರಿ ಹೇಳ್ತಾನೆ, ಅದು ನೀನ್ ಅದೃಷ್ಟ ಚೆನ್ನಾಗಿದ್ರೆ. ಯಾಕೆ ಬಂದ್ಬಿಡು, ಏನಾದರೂ ಹೋಗಿ ಮಾತಾಡಿಸ್ಲಿ ಅವ್ರಿಗೆ. ಎರಡೆರಡು ಮೂರು ಸರಿ ರಿಪೀಟ್ ಮಾಡಬೇಕು. ನೀವೇ ಬೈಕ್ ಅಂತೀರೇನ, ಏನು ಹೇಳಿದ್ದೆ ಹೇಳ್ತಾಳೆ, ನಮ್ಗೊಂದ್ಸರಿ ಹೇಳ್ತಾಳೆ, ಅವ್ರ ಗಂಡಗೊಂದ್ಸರಿ ಹೇಳ್ತಾಳೆ ಅಂತ. ಯಾಕೆ ಅಂದ್ರೆ ನಾವು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ನೀನೇನೋ ಮಾತಾಡ್ಕೊಂತಿರ್ತೀಯ. ಸೊ ನಾವು ನಮ್ಗೆ ಕನ್ಸರ್ನ್ ಇಲ್ವೇನೋ ಅನ್ಕೊಂಡು ನಮ್ಮ ಪಾಡ್ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಬಂದ್ಬಿಟ್ಟು ನೀನು ಏನಂತೀಯ ಅಂದಿದ ತಕ್ಷಣ ಅವಾಗ ನಾವು ಆ ದುನಿಯಾದಿಂದ ಈ ದುನಿಯಾಗೆ ಬರ್ತೀವಿ. ಹೋಗ್ಲಿ ಬಿಡು, ನಮ್ಗೆ ಇವಾಗ ನಾವೇನು ಹೇಳ್ದೋ ನಿಮ್ಗೆ ಅನ್ನೋದೇ ಮರ್ತೋಯ್ತು. ನೋಡ್ದ, ಹಂಗೇನೆ ನೀನ್ ಯಾವ್ದೋ ದುನಿಯಾನಿದ್ದೆ. ನಂಗೇನು ಮರ್ತೋಗಿಲ್ಲ, ಪದೇ ಪದೇ ಹೇಳಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ. ನಾನು ಹೇಳಿದ್ದು ಬೆಳಗ್ಗೆ ಸ್ಟ್ರೆಚಿಂಗ್ಸ್ ಮಾಡಿದ್ನಲ್ಲ, ಕೆಲವೊಂದನ್ನ ತಪ್ಪು ಮಾಡಿದೆ ಅಂದ್ರೆ ಕರೆಕ್ಟು ಇದ್ರಲ್ಲಿ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತು ನನಗೇನೆ ಅಂತ ಹೇಳಕ್ ಬಂದೆ. ಅಲ್ಲೇ ಕೂತಿದ್ದಲ್ಲ, ನೀನೇನು ಕರೆಕ್ಷನ್ನೇ ಮಾಡ್ಲಿಲ್ವಲ್ಲ ಅಂತ. ನಾನ್ ಯಾಕೆ ನಿನ್ನ ನೋಡ್ಕೊಂಡು ಕೂತ್ಕೊಂಡೆ, ನನ್ನ ಕೆಲಸ ಮಾಡ್ಕೊಂಡು ನಾನು ಕೂತಿದ್ದೆ. ಇದು ಡೈಲಾಗ್ ಅಂದ್ರೆ. ಓಕೆ, ಎನಿವೇಸ್ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಸ್ನಾನ ಗಿನ ಎಲ್ಲ ಮುಗೀತು. ತಿಂಡಿಗೆ ಮಾಲ್ಟ್ ಪೌಡರ್ ದೋಸೆ ಜೊತೆಗೆ ಇಲ್ಲಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಈ ವಿಂಟರ್ ಸ್ಟಾರ್ಟ್ ಆದಾಗ್ಲಿಂದ ಮಾಲ್ಟ್ ಮಾಡ್ತಾ ಇಲ್ಲ. ಅದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಡೈಲಿ ದೋಸೆ ಮಾಡ್ಬಿಟ್ಟು ಎವ್ರಿ ಡೇ ಡಿಫ್ರೆಂಟ್ ತರಕಾರಿದು ಪಲ್ಯ ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್ ಐಡಿಯಾ ಅನಿಸ್ತಾ ಇದೆ ನನಗೆ. ಏನೋ ಒಂಥರ ಡೇ ಡಲ್ ಆಗಿದೆ ಅನಿಸ್ತಾ ಇದೆ. ಹೊರಗಡೆ ಬಿಸಿಲು ಇಲ್ಲ, ಪವರು ತೆಗ್ದಿದ್ದಾರೆ. ಮಲಗಿದ್ವಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಲಾಂಗ್ ಟೈಮೇ ಆಯ್ತು ಮಲಗಿದ್ದು. ಇವಾಗ ಬಂದು ನೋಡಿದ್ರೆ ಕರೆಂಟೇ ಇಲ್ಲ. ಅರ್ಧ ಗಂಟೆ ಆಯ್ತು ಎದ್ದು ಬಂದು ಲಾಗಿನ್ ಮಾಡಿದ್ದೀನಿ ಆಫೀಸಿಗೆ. ಕುಕ್ಕರ್ ಕೂಗ್ತಾ ಇದೆ ಊಟಕ್ಕೆ. ಏನಪ್ಪಾ ಎಲ್ಲ ಕೆಲಸ ಹಾಳು ಆಯಿತು. ಏನಕ್ಕಂತೆ ಕರೆಂಟ್ ತೆಗ್ದಿರೋದು ಇಷ್ಟೊತ್ತಾರು ಕೊಟ್ಟಿಲ್ಲ? ಗೊತ್ತಿಲ್ಲ, ಅದು ಇವ್ರನ್ನೇ ಕೇಳಬೇಕು. ಬೆಸ್ಕಾಂ ಏನೋ ಪೊಲಕ್ಕಂಕಲ್ ಹತ್ರ ಮಾತಾಡ್ತಾ ಇದೆ. ನಾವು ಲೋಕ ರೋಡಿ ಏನೋ ಮಾತಾಡ್ತಾ ಇರ್ತೀವಿ. ನೀನು ಅವಾಗಲೇ ಬಂದದೇನೋ ಇಡೀ ದಿನ ಕರೆಂಟ್ ಬರಲ್ವಂತೆ ಮಂಜು ಅಂತೇನೋ ಪುಂಕ್ತಾ ಇದೆ. ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಆಗ್ತಿದೆ, ಇಂಡಿಯಾ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ. ಅದು ನಮ್ಮಿದು. ಇಂಡಿಯಾನೇ ಗೆಲ್ಲದು ಪಾಕಿಸ್ತಾನ ಮೇಲೆ, ನಮ್ಮಿದು ಏನು ಹಂಗೇನೆ ಕರೆಂಟ್ ಬರಲ್ಲ, ಸಾಯಂಕಾಲವರೆಗೂ ಬರಲ್ಲ ಅಂತ ಹೇಳೋದು. ಅದೇನಿಲ್ಲ, ಬರ್ರಿ ಪುಂಗದೆ ನೀನು. ನನ್ನ ಕುಕ್ಕರ್ 4 ಸರಿ ಕೂಗ್ತು ರೈಸ್ತು. ಏನು ಮಾಡೋದು, ಹಾಲು ಇಲ್ಲ. ಇವಾಗ ಖಾಲಿ ಆಯಿತು. ರೈಸ್ ಮಾಡಿದ್ದು ಆಯಿತು. ಏನು ಕೆಲಸ ಮಾಡೋದು ಗೊತ್ತಿಲ್ಲ. ಮೊಬೈಲ್ ಡೇಟಾ ಕನೆಕ್ಟ್ ಮಾಡಿದ್ದೀನಿ, ಬಟ್ ಬೆಳಗ್ಗೆಯಿಂದಲೂ ಪವರ್ ಇಲ್ವಾ ಏನು ಅನ್ನೋದು ನಾವು ನೋಟಿಸೇ ಮಾಡಿಲ್ಲ. ಏನಾದರೂ ಮೊಬೈಲೆಲ್ಲ ಯೂಸ್ ಮಾಡ್ತಿದ್ದೆ, ಡೇಟಾ ಏನಾದರೂ ಖಾಲಿ ಆಗಿದ್ರು ಗೊತ್ತಿಲ್ಲ. ಚೆಕ್ ಮಾಡೋಕ್ಕೂ ಆಗಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ ಏನು ಚೆಕ್ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಏನು ಡಿಸೆಂಬರಲ್ಲಿ ಕಿತ್ತು ದಬಾಕ ಕೆಲಸ ಎಲ್ಲ ಏನೂ ಇರಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಜನ ಲೀವಲ್ಲಿ ಇದ್ದಾರೆ US ಅಲ್ಲಿ. ಕೆಲಸನೂ ಏನು ಅಷ್ಟಾಗಿ ಬರ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ, ನೆನ್ನೆ ಲಿಟ್ರಲಿ ಸೊಳ್ಳೆ ಹೊಡೆದಿದ್ದೀನಿ ಆಫೀಸ್ ಅವರ್ಸಲ್ಲಿ. ನೆನ್ನೆನೂ ಏನು ಕೆಲಸ ಬಂದಿಲ್ಲ ಅಂದರೆ ಸಾಯಂಕಾಲ 6 ಗಂಟೆ ತನಕ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಕೆಲಸನ. ಏಕೆಂದರೆ ಅಲ್ಲಿ ಅವರೆಲ್ಲ ಲಾಗಿನ್ ಆಗೋದು ನಮ್ಮ ಟೈಮ್ ಸಾಯಂಕಾಲ 6 ಗಂಟೆಗೆ, ಅವ್ರಿಗೆ ಬೆಳಗ್ಗೆ. ಸೊ 6 ಗಂಟೆ ಮೇಲೆ ಏನಿದ್ರು ಎಕ್ಸ್ಪೆಕ್ಟೇಷನ್ಸು ಗೊತ್ತಿಲ್ಲ ಏನಾಗುತ್ತೋ. ಅಲ್ಲಿ ತನಕ ಆರಾಮಾಗೆ ಇದ್ದೀನಿ, ನಡೆಯತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಿಂದು ಪ್ರೋಗ್ರಾಮ್? ನಂದು ಏನು, ನೀವು ವರ್ಷ ಆಗೋಯ್ತು ಎಂಡು. ಅಯ್ಯೋ, ನಾನು ವರ್ಷದ ಬಗ್ಗೆ ಪ್ರೋಗ್ರಾಮ್ ಕೇಳಲಿಲ್ಲ, ಈ ಕ್ಷಣದ ಕೇಳಿದೆ ಆಗೋಯ್ತು ಅಷ್ಟೇ. ವರ್ಷನೂ ಎಂಡ್ ಆಗೋಯ್ತು, ಇನ್ನು 4 ಡೇಸ್ ಐತೆ ಮನು. ಆಗೋಯ್ತು ಎಂಡು. ಇವತ್ತಂತೂ ಏನಾಗ್ತಿದೆಯೋ ಗೊತ್ತಿಲ್ಲ. ಪವರ್ ಹೋಗ್ತಾ ಇದೆ ಬರ್ತಾ ಇದೆ. ಹಾಲು ತರೋಣ ಅಂದ್ಕೊಂಡು ಹೋಗಿದ್ವಿ. 2 ಅಂಗಡಿನೆಲ್ಲ ಸುತ್ತಾಡಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಅದೆಲ್ಲೋ ದೂರದಲ್ಲಿ ಹೋಗಿ ತಂದಿದ್ದು. ಒಂದು ಕಿಲೋಮೀಟ್ರ್ ಹೋದ್ವಾ ನಾವು ಹಾಲು ತರಕ್ಕೆ. 1.5 ಕಿಲೋಮೀಟ್ರ್ ಹೋಗಿ ಹಾಲು ತಗೊಂಡು ಬಂದು ಇವಾಗ ಬಿಸಿಗೆ ಇಟ್ಟಿದ್ದೀನಿ. ನಾನು ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೊಟ್ಟೆ ಆಗ್ತಾ ಇದೆ. ಹೊರಗಡೆ ಸಿಕ್ಕಾಬಿಟ್ಟೆ ಚಲೋ ಮಳೆ ಬಂದೋಗ್ಬಿಟ್ಟಿದೆ ಸರ್ಪ್ರೈಸಿಂಗ್ ಆಗಿ. ಫುಲ್ ನೆಂದಿದೆ, ಹಂಗೆ ಬಂದಿದೆ ಮಳೆ ಜೋರಾಗಿ. ಡಿಸೆಂಬರಲ್ಲಿ ಮಳೆ ಬರ್ತಾ ಇದೆ. ಲಾಸ್ಟ್ ಟೈಮು ಹಂಗೆ ಅನ್ಯೂಶುವಲ್ ಟೈಮಲ್ಲೇ ಮಳೆ ಬಂದಿದ್ದಲ್ವಾ. ಡಿಸೆಂಬರಲ್ಲಿ ಚಳಿ ಇರುತ್ತೆ, ಮಳೆ ಬರಲ್ಲ. ಈಗ ಚಳಿ ಇಲ್ಲ. ಡಿಸೆಂಬರ್ ಬಗ್ಗೆ ಮಾತಾಡ್ತಿಲ್ಲ. ಈಗ ಲಾಸ್ಟ್ ಟೈಮ್ ಒಂದು 3-4 ಡೇಸ್ ಕಂಟಿನ್ಯೂಸ್ ಮಳೆ ಬಂದೋಯ್ತಲ್ಲ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಅನ್ಯೂಶುವಲ್ ಟೈಮಲ್ಲೇ ಬಂದೋಗಿದ್ದಲ್ವಾ ಅಂತ. ಏನೋ ಈ ವರ್ಷ ಎಲ್ಲ ಉಲ್ಟಂ ಪಲ್ಟ ಆಗ್ತಾ ಇದೆ. ಇದೇನು ಕತೆ ಹಿಂಗಾಗ್ತಾ ಇದೆ ಮನು?
ಏನು ಮಾಡೋಕ್ಕಾಗಲ್ಲ. ಏನು ಕೊಡ್ತಾನೆ ಕರೆಂಟು 10-15 ನಿಮಿಷ ಇರ್ತೈತೆ, ಆಮೇಲೆ ತಿರುಗಿ ಹೋಗುತ್ತೆ, 10-15 ನಿಮಿಷ ಇರಲ್ಲ. ನನ್ಗೆ ಅನ್ಸತ್ತೆ ಇವತ್ತು ಬೆಟರು ನಿನ್ನ ಸಿಸ್ಟಮ್ ಆನ್ ಮಾಡ್ದಲೇ ಇರೋದು ಅಂತ. ಹಾಳಾಗ್ಬಿಡ್ತೈತೆ. ಹಾಂ ನೋಡಿ 5 ಗಂಟೆಗೆ ವಿಡಿಯೋ ಪಬ್ಲಿಷ್ ಮಾಡಬೇಕಿತ್ತು, 5 ಗಂಟೆ ಇವಾಗ ಆಗೋಯ್ತು, ಇನ್ನು ಎಡಿಟಿಂಗೇ ಆಗಿಲ್ಲ. ಸೊ ಇವತ್ತಿನ ವಿಡಿಯೋ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಹಂಗಂತೀಯಾ? ಹೌದು, ವೀಕೆಂಡು. ಇವತ್ತು ಹಂಗೆ ಏನು ಕೆಲಸಗಳು ಆಗ್ತಾ ಇಲ್ಲ. ಕರೆಂಟು ಹೋಗಿ ಬಂದು ಮಾಡ್ತಾ ಇರೋದಕ್ಕೂ ಹೊರಗಡೆ ಸ್ವಲ್ಪ ಈಗ ಇನ್ನೂ ಜಿಡಿ ಮಳೆ ಬರ್ತಾ ಇದೆ. ಹೊರಗಡೆನೂ ಹೋಗೋಕ್ಕಾಗ್ತಾ ಇಲ್ಲ, ಒಳಗಡೆನೂ ಕುತ್ಕೊಂಡು ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ಖಾಲಿ ಆಗುತ್ತೆ ಹಿಂಗಾದಾಗ. ಏನಾದ್ರು ತಿನ್ಬೇಕು ಕುಡಿಬೇಕು ಅನಿಸ್ತಾ ಇರ್ತೈತೆ, ಆಚೆ ಹೋಗೋಕ್ಕಂತೂ ಆಗಲ್ಲ. ಏನ್ ಗೊತ್ತಾ ಪ್ರಾಬ್ಲಮ್, ಇಯರ್ ಎಂಡು ಯಾರಿಗೂ ಕೆಲಸ ಇರಲ್ಲ, ಎಲ್ಲ ವೆಕೇಶನ್ ಮೂಡಲ್ಲಿ ಇರ್ತಾರೆ. ವೆಕೇಶನ್ ಮೂಡಲ್ಲ, ವೆಕೇಶನ್ ಹೋಗಿರ್ತಾರೆ. ಸೊ ಅದೇನಾಗ್ತಾ ಇದೆ, ನಮ್ಗೆ ಇಲ್ಲಿ ಸ್ವಲ್ಪ ಬೇಜಾರಾಗ್ತಾ ಇದೆ. ಪೆಟ್ಟು ಬೀಳ್ತಾ ಇದೆ. ಎಲ್ಲರೂ ವೆಕೇಶನ್ಗೆ ಹೋಗಿದ್ದಾರೆ, ನಾವಿಬ್ಬರೇ ಇದೇ ರೂಮಲ್ಲಿ ಇದ್ದೀವಿ, ಇದೇ ರೂಮು ಇದೇ ಚೇರಲ್ಲಿ ಇದ್ದೀವಿ. ಬರುತ್ತೆ ನಾವು ಶಾರ್ಟ್ಲಿ ಎಲ್ಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೋಗ್ಬೇಕಾದ್ರೆ ಹೇಳ್ತೀನಿ. ಬಟ್ ನಾಟ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ಹೋಗ್ತೀವಿ. ನೆಕ್ಸ್ಟ್ ಇಯರ್ ನಾವು ಇದು ಬಿಸ್ಕೆಟ್ ಅಂತೆ. ಎನಿವೇಸ್, ಇವತ್ತು ನಮ್ಮ ಮಂಜು ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ಮಾಡಕ್ ಬೇರೆ ಕೆಲಸ ಇಲ್ಲ. ಕಾಫಿ ಮಾಡು. ಕತ್ಲೆ ಮಣ್ಣು ಒಳಗಡೆ ಏನಿಲ್ಲ, ಫುಲ್ ಕತ್ಲೆ ಮಣ್ಣು, ಏನು ಇಲ್ಲ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ನಾನು ವರ್ಕೌಟ್ ಎಲ್ಲ ಮುಗಿಸಿ ಕುತ್ಕೊಂಡು ಒಂದು ಅರ್ಧ ಗಂಟೆ ರೀಲ್ಸ್ ಎಲ್ಲ ನೋಡಿ ರಿಲ್ಯಾಕ್ಸ್ ಮಾಡಿಕೊಂಡು ಇವಾಗ ಸಾಯಿ ಒಬ್ರಿಗೆ ಕಾಫಿ ಮಾಡಿಕೊಟ್ಟಿದ್ದೀನಿ ಫಾರ್ ಎ ಚೇಂಜ್. ಇವಾಗ ನಿನ್ನೆಯಿಂದ ನಮಗೆ ಮಾರ್ನಿಂಗ್ ಫಸ್ಟ್ ಕಾಫಿ ಸರ್ ಕಡೆಯಿಂದ ಬರ್ತಾ ಇದೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನು ಎದ್ದು ವರ್ಕೌಟ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ. ಆಲ್ರೆಡಿ ಅರ್ಧ ಮಾಡಿರ್ತೀನಿ, ಅವಾಗ ಬರ್ತಾರೆ, ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿಗೆ ಸ್ಪಾಯಿಲ್ ಮಾಡಿ ಹಾಕ್ತಾರೆ. ಏನು ಬೆಳಗ್ಗೆ ಹೌದು ಅನ್ಕೊಂಡು ಕೂತಿದ್ದೆ. ಹೋಗ್ಲಿ, ಗುಡ್ ಮಾರ್ನಿಂಗ್ ಅಂದ್ರೆ ಹೇಳು. ಎಲ್ರಿಗೂ ಗುಡ್ ಮಾರ್ನಿಂಗ್. ಹೊಸ ವರ್ಷ ಹತ್ರ ಬರ್ತಾ ಇದೆ, ವೀಕೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತೇ ವೀಕೆಂಡ್ ಅಲ್ವಾ? ಇವತ್ತು ಫ್ರೈಡೆ, ಇವತ್ತೇ ವೀಕೆಂಡ್. ಸೊ ಹೊಸ ವರ್ಷಕ್ಕೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಹೇಳಿ. ಅಕಸ್ಮಾತ್ ನಿಮ್ಮದ್ರಲ್ಲಿ ಏನಾದ್ರು ಜಾಗ ಇತ್ತು ಅಂದ್ರೆ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಹಂಗೆ ಸ್ವಲ್ಪ ಇದ್ರೂ ಸಾಕು, ತೂರ್ಕಂತೆ. ನಾನು ಹೋಗ್ತೀನಿ. ಪಾರ್ಟಿ ಇರಬೇಕು. ಅಂಡ್ ಇವತ್ತು ಸಾಯಂಕಾಲ ಒಂದು ಸರ್ಪ್ರೈಸ್ ಪಾರ್ಟಿ ಐತೆ ನೋಡ. ಇವಾಗ ಹೋಗೋಣ ಅಂದ್ರೆ ಇಲ್ಲಿ ನೋಡಿ, ಯಾರೋ ಒಬ್ರು ಏನ್ ಮಾಡ್ತಾ ಅವ್ರೆ, ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಅವ್ರೆ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಏನಾದರೂ ಮಾಡಬೇಕಲ್ಲ ಅಂತ ಮಾಡ್ತಾ ಇರೋದು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗತ್ತೆ. ಆಯ್ತಾ ತಿಂಡಿ? ಇವತ್ತು ಲೇಟಾ? ಕೊರಿಯರಾ? ಓ, ಗೊತ್ತಾಯ್ತು. ಬೆಳಗ್ಗೆ ನಾನು ಕ್ಯಾಮ್ರಾ ಮುಂದೆ ಮಾತಾಡಿ ಸುಮ್ಮನೆ ಆಗಿದ್ದು, ಅದಾದಮೇಲೆ ಟೈಮೇ ಆಗಿಲ್ಲ. ಫುಲ್ ಕಂಪ್ಲೀಟ್ ಬ್ಯುಸಿ ಆಗೋಗ್ಬಿಟ್ಟೆ. ಕೆಲಸದ ಹುಡುಗಿ ಬಂದು ಸ್ವಲ್ಪ ಲೇಟಾಗಿ ಬಂತು ಇವತ್ತು. ಕೆಲಸದ ಹುಡುಗಿ ಅದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ ತಕ್ಷಣ ಹೋಗಿ ಮಲ್ಕೊಂಡ್ವಿ. ಆಮೇಲೆ ಎದ್ವಿ. ಹೊರಗಡೆ ನೋಡಿದ್ರೆ ಇವತ್ತು ಕಂಟಿನ್ಯೂಸ್ ಮಳೆ, ಜಿಡಿ ಮಳೆ. ಇವತ್ತು ಸ್ನಾನನೂ ಮಾಡಿಲ್ಲ ನಾವು, ಫ್ರೈಡೆ. ದೀಪನೂ ಹಚ್ಚಿಲ್ಲ ಇವತ್ತು. ನೀರೇ ಕಾದಿಲ್ಲ ಸೋಲಾರಲ್ಲಿ, 4 ದಿನದಿಂದ ಬಿಸಿಲಿಲ್ಲ. ಸೊ ಸ್ನಾನ ಮಾಡದೆ ಇವಾಗ ನಾವು ಹೊರಟಿದ್ದೀವಿ ಒಂದು ಸ್ಮಾಲ್ ಪಾರ್ಟಿಗೆ. ಆದರೆ ಪೊನ್ನಪ್ಪ ಅಂಕಲ್ ವೈಫ್ ಆಂಟಿ ಇದ್ದಾರಲ್ಲ, ಆಂಟಿದು ಇವತ್ತು ಬರ್ತಡೇ ಅಂತೆ. ಸೊ ನೆನ್ನೆ ಪೊನ್ನಪ್ಪ ಅಂಕಲ್ ಮಗಳು ನೆನ್ನೆ ನೈಟೇ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ ಅಂತ ಇದ್ದೀನಿ ನೋಡಿ. ಇನ್ವೈಟ್ ಮಾಡಿದ್ದಾರೆ, ಇವತ್ತು ಸರ್ಪ್ರೈಸ್ ಪಾರ್ಟಿ ಕೊಡ್ತಾ ಇದ್ದಾರೆ ಅವರು. ಸೊ ಹಂಗಾಗಿ ಆಂಟಿಗೆ ಗೊತ್ತಿಲ್ಲ ನಾವೆಲ್ಲ ಹೋಗ್ತಾ ಇರೋದು. ಇಲ್ಲೇ ಹತ್ರದಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ ಅಂತ, ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತಾ? 1.5-2 ಕಿಲೋಮೀಟರ್ಸ್ ಅಷ್ಟೇನಾ? ನೋಡಿಲ್ಲ. ನಾವು ಈಗ ಮ್ಯಾಪ್ ಹಾಕ್ಕೊಂಡು ಹೋಗೋದು, ಹೋಗಿ ಆಂಟಿಗೊಂದು ಸರ್ಪ್ರೈಸ್ ಕೊಟ್ಟು ವಿಶ್ ಮಾಡ್ಬಿಟ್ಟು ಆದಷ್ಟು ಬೇಗ ವಾಪಸ್ಸು ಬರ್ತೀವಿ. ಯಾಕೆಂದರೆ ಇಬ್ಬರಿಗೂ ತುಂಬ ಕೆಲಸ ಇದೆ, ವೀಕೆಂಡ್ ಬೇರೆ, ತುಂಬ ಜನ ರಜೆಗಳಲ್ಲಿದ್ದಾರೆ ಆಫೀಸಲ್ಲಿ. ಸೊ ಅದೆಲ್ಲ ನಾವೇ ಕವರ್ ಅಪ್ ಮಾಡಬೇಕು. ಓಡೋಣ. ಇವಾಗ ಹೊರಟ್ವಿ. 2 ವೀಲರ್ ತಗೊಂಡು ಒಂದಿಷ್ಟು ದೂರ ಬಂದ್ವಿ, ಈ ಡೌನ್ ತನಕ. ಸಣ್ಣಕ್ಕೆ ಬರ್ತಾ ಇದ್ದಿದ್ದು ಮಳೆ ಒಂದು ಸ್ವಲ್ಪ ಜೋರಾಯಿತು. ಅದಕ್ಕೆ ಯಾವುದಕ್ಕೂ ಬೇಡ, ಸೇಫ್ಟಿಗೆ ಕಾರೇ ತಗೊಂಡ್ಬಿಡೋಣ, ರಿಸ್ಕೇ ಬೇಡ ಅನ್ಕೊಂಡು ವಾಪಸ್ ಹೋಗಿ 2 ವೀಲರ್ ಎಲ್ಲ ಇಟ್ಟು ಕಾರಲ್ಲಿ ತಗೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಮ್ಮ ಯಜಮಾನ್ರು ಏನು ಗೊತ್ತಾ, ಹೆಲ್ಮೆಟ್ ಹಾಕೊಂಡು ಬಂದಿದ್ರಲ್ಲ 2 ವೀಲರ್ ಓಡ್ಸೋಕ್ಕೆ, ಕಾರ್ನು ಹೆಲ್ಮೆಟ್ ಹಾಕೊಂಡು ಓಡ್ಸಕ್ಕೆ ಹೋಗ್ತಾ ಇದ್ರು. ಮರ್ತೋಯ್ತು ಹಾಕೊಂಡು ಬಂದು. ಅದ್ರಲ್ಲಿ ಏನಿದೆ, ಎಲ್ಲರೂ ಹಂಗೆ ಎಷ್ಟೋ ಜನ ಮರಿತಾರೆ, ನಾವು ಮರ್ತೀವಿ. 2 ವೀಲರ್ಗೆ ಹೆಲ್ಮೆಟ್ ಹಾಕತ್ತೀವೋ ಬಿಡ್ತೀವೋ ಸೆಕೆಂಡರಿ, ಬಟ್ ಕಾರ್ನ ಮಾತ್ರ ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಂತ ನಮ್ಮ ಯಜಮಾನ್ರು ಹೇಳ್ಕೊಟ್ರು. ಇವತ್ತು 1.5 ಕಿಲೋಮೀಟರ್ ಅಂದಿವ್ರು, ಮ್ಯಾಪಲ್ಲಿ 3 ಕಿಲೋಮೀಟ್ರೇ ತೋರಿಸ್ತಾ ಇದ್ದೆ ನನಗೆ. ಬಟ್ 10 ನಿಮಿಷ ಈ ಕಡೆ ಏನಂತ ಏನು ಟ್ರಾಫಿಕ್ ಎಲ್ಲ ಏನಿರಲ್ಲ.
ನಾನು ಇಷ್ಟರಲ್ಲೇ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಬರ್ತಾ ಇದೆ ಅಲ್ವಾ? ಇಷ್ಟರಲ್ಲೇ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಬರ್ತಾ ಇದೆ. ಹೌದು, ಶಾರ್ಟ್ಲಿ. ಹೌದು. ನೀನು ಹಿಂಗೆ ಸರ್ಪ್ರೈಸ್ ಕೊಡು ನನಗೆ. ಏನಂತ ಕೊಡೋಣ ಸರ್ಪ್ರೈಸ್ ನಿನಗೆ? ಈ ವರ್ಷ ಕೊಡ್ತಾ ಇಲ್ವಾ ಆಂಟಿಗೆ? ಹೌದು, ಹಂಗೆ ಕೊಡು ನೀನು. ಅವ್ರು 60 years ಬರ್ಡೇ ಸರ್ಪ್ರೈಸ್ ಕೊಡ್ತಾರೆ, ಆನಿವರ್ಸರಿ ಇದಲ್ಲ. ಅವ್ರದ್ದು ಬರ್ಡೇಗೆ ಕೊಡ್ತಾವ್ರೆ, ನೀನು ಆನಿವರ್ಸರಿಗೆ ನಾನು ಒಬ್ಳು ಕೊಡು ಸಾಕು ಅಂತ ಹೇಳ್ತಾ ಇದ್ದೀನಿ. ಹಂಗಂತೀಯ? ಕೊಡೋಣ ಬಿಡು, ಅದ್ರಲ್ಲಿ ಅದೇ ಕೊಡ್ತೀಯ ಸರ್ಪ್ರೈಸ್ಗಳು, ಬೇಜಾನ್ ಕೊಡ್ತೀಯ. ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು ಅಂತ ಸರ್ಪ್ರೈಸ್ಗಳು ಕೊಡ್ತಾರೆ ಬೇಜಾನು. ಬಟ್ ಅವನ್ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ನಮ್ಮ ಕೈ. ಮತ್ತೆ ನೋಡು, ಹಂಗೆ ಇರ್ಬೇಕು ಸರ್ಪ್ರೈಸ್. ಅದನ್ನ ಸರ್ಪ್ರೈಸ್ ಅಂತಾರೆ, ಡೈಜೆಸ್ಟೇ ಮಾಡ್ಕೊಳಕ್ಕಾಗಬಾರ್ದು ಕೊಟ್ರೆ. ಅದೇ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ರೂಟ್ ಹುಡ್ಕೊಂಡು ಸಾಕಾಗೋಯ್ತು. ಸ್ವಲ್ಪ ಇಂಟೀರಿಯರ್ ಇದೆ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗೋಗ್ಬಿಡ್ತು. ಯಾವುದೇ ನನ್ನ ಫೋನ್ಗಂತೂ ಕಮ್ಮಿ ಇಲ್ಲ. ಆಯ್ತಮ್ಮ, ಅದೆಷ್ಟು ಲೋನ್ಗಳು ಕೊಡ್ತಾರೋ ಗೊತ್ತಿಲ್ಲ ನಮಗಲ್ಲ. ವಾವ್, ಏನು ಮಾಡೋಕ್ಕಲ್ಲ, ಹೊಸ ಫೋನ್ ಬರ್ಬೇಕನ್ನಂಗಿದ್ರೆ ಹಳೆ ಫೋನ್ ಬೇಡ ಬೇಡ ಸಾಕು ನಮಗೆ. ಸೊ ಓಕೆ, ನಾವೇನು ಲೇಟ್ ಇಲ್ಲ, ಎಲ್ಲರಿಗಿಂತ ಅರ್ಲಿನೇ ಇದ್ದೀವಿ. ಆ್ಯಕ್ಚುಲಿ 6 o'clock ಪಾರ್ಟಿ ಪ್ಲ್ಯಾನ್ ಮಾಡಿರೋದು. ಆಂಟಿಗೆ ಏನು ಐಡಿಯಾನೂ ಇಲ್ಲ. ಇವರು ಪುನಪ್ಪ ಅಂಕಲ್ದು ಚಿಕ್ಕ ಮಗಳು. ಇವಾಗ ಜಸ್ಟ್ ನಾನು ಮಾತಾಡ್ಸಿದ್ದು ತನ್ಮಯಿ. ಅವರು ಇವಾಗ ದುಬೈಯಿಂದ ಬಂದಿದ್ದಾರೆ, ಸ್ಟ್ರೈಟ್ ಅವೇ ಇಲ್ಲಿಗೇನೆ ಬಂದಿದ್ದಾರಂತೆ ಅವರು ಪಾರ್ಟಿ ಹಾಲಿಗೆ ಬೆಳಗ್ಗೆ. ಸೊ ಆಂಟಿಗೆ ಗೊತ್ತಿಲ್ಲ ಅವ್ರು ಬಂದಿರೋದು. ಮನೆಯಲ್ಲಿ ಅವ್ರ ದೊಡ್ಡ ಮಗಳು ಕರ್ಕೊಂಡು ಡಿನ್ನರ್ಗೆ ಹೋಗೋಣ ಬನ್ನಿ ಅಂತಂದರೆ ಆಂಟಿ ಎಲ್ಲೂ ಬೇಡ ಅಂತ ಅಂತಿದ್ದಾರಂತೆ. ಸೊ ಇವಾಗ ಅವ್ರನ್ನ ಹೆಂಗೆ ಕರ್ಕೊಂಡು ಬರೋದು ಅನ್ನೋದೇ ಅವರಿಗೆ. ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿದೆ. ಒಂದು 5-6 ಫ್ಯಾಮಿಲೀಸ್ ಇತ್ತು ಅಂದರೆ ನಮ್ಗೆ ಕ್ಲೋಸ್ ಆಗಿರೋರು ಇದ್ದಿದ್ರೆ ಅವಾಗ ಇಲ್ಲಿ ಬಂದ್ಬಿಟ್ಟು ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಚೆನ್ನಾಗಿರೋದು ಅಲ್ವಾ? ಚೆನ್ನಾಗಿದೆ. ಚಿಕ್ಕ ನೋಡಿ, ಈ ಕಡೆ 1-2 ರೂಮ್ ಇದೆ. ಮೇಲ್ಗಡೆ ಮೋಸ್ಟ್ಲಿ ಅದು ಪಾರ್ಟಿ ಹಾಲ್ ಇರಬೇಕು ಮೇಲೆ. ಹೌದು, ಆಯ್ತಾ? ಈ ಕಡೆ 2 ರೂಮ್ ಇದೆ. ಈ ಕಡೆ 1, 2, 3 ಇದೆ. ಸೇಮ್ ಇದು ಅದೇ ಕೆಳಗಡೆ 5-6 ಫ್ಯಾಮಿಲೀಸ್ ಇದ್ರೆ ಫ್ರೆಂಡ್ಸು ಈಗ ಇರ್ತಾರಲ್ಲ, 5-6 ಜನ ಫ್ರೆಂಡ್ಸು ಆ್ಯಂಡ್ ಫ್ಯಾಮಿಲಿ ಬಂದ್ಬಿಟ್ಟು ಅಂದರೆ ನೋಡಪ್ಪ ಸೂಪರ್ ಜಾಗ. ನೀವು ಫ್ರೆಂಡ್ಸ್ಗಳು ಅವಾಗವಾಗ ಎಲ್ಲರೂ ಹೋಗೋಣ ಅಂತ ಬರ್ಬೋದು. ಬಟ್ ಇದು ಏನು ಮಾಡ್ತೀಯ ಇಷ್ಟೇ ಜಾಗ? ಅದು ಜಸ್ಟ್ ಏನಂದರೆ ನ್ಯೂ ಇಯರ್ ಪಾರ್ಟಿ ಬರಬೇಕು, ರಾತ್ರಿ ಪಾರ್ಟಿ ಮಾಡಬೇಕು, 12 ಗಂಟೆಗೆ ವಿಶ್ ಮಾಡ್ಕೋಬೇಕು, ಮಲ್ಕೋಬೇಕು, ಬೆಳಗ್ಗೆ ಎದ್ಬಿಟ್ಟು ಹೋಯ್ತಾ ಇರಬೇಕು. ಹಂಗಂದ್ರೆ ಓಕೆ. ಬರ್ಡೇ ಪಾರ್ಟಿಗೆ ಬಂದಿದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮಂಜು ಕೈಗೆ ಇದು ಕೊಟ್ಟಿದ್ದಾರೆ. ಈಗ ಅವ್ರು ಮಾಡಿದಾಗ ನಾನು ವಿಡಿಯೋ ಶೂಟ್ ಮಾಡಬೇಕು. ಸೊ ಈ ಪಾರ್ಟಿನ ಕಂಪ್ಲೀಟಾಗಿ ಸರ್ಪ್ರೈಸ್ ಕೊಡ್ತಾ ಇರೋದು 2 ಮಗಳದಿರು ಸೇರಿ. ಏನು ಪುನಪ್ಪ ಅಂತ ಕರಿತೀವಲ್ಲ, ಅವರು ವೈಫ್ಗೆ ಇವತ್ತು 60th ಬರ್ಡೇ. ಸೊ ಇದಕ್ಕೆ ಸರ್ಪ್ರೈಸ್ ಅಂದರೆ ಅವ್ರು ಯಾರಿಗೂ ಗೊತ್ತಿಲ್ಲ ಪಾರ್ಟಿ ಕೊಡ್ತಾ ಇರೋದು. ಸೊ ಅವ್ರ ಮಗಳು ದುಬೈಯಿಂದ ಬಂದಿದ್ದಾರೆ. ಬಂದು ಇದೇ ರೆಸಾರ್ಟಲ್ಲೇ ಆಲ್ಟ್ ಆಗಿದ್ದಾರೆ. ಬೆಳಗ್ಗೆನೆ ಬಂದು ಮನೆಗೆ ಬಂದಿಲ್ಲ. ಮನೆಗೆ ಬಂದರೆ ಗೊತ್ತಾಗ್ಬಿಡ್ತೈತೆ ಸರ್ಪ್ರೈಸ್ ಹಾಳಾಗೋಗ್ತೈತೆ ಅನ್ನೋ ಒಂದು ವಿಷಯಕ್ಕೋಸ್ಕರ ಇದು ನೋಡಿ ನನಗೆ ಒಂಥರ ಖುಷಿ ಆಯಿತು. ದುಬೈಯಿಂದ ಬಂದು ಸರ್ಪ್ರೈಸ್ ಕೊಡ್ತಾ ಇರೋದು ಅವ್ರ ಮದರ್ಗೆ. ವೆರಿ ಹ್ಯಾಪಿ. ಅವ್ರ ಎಂಟ್ರಿನ ಕ್ಯಾಪ್ಚರ್ ಮಾಡೋದಕ್ಕೆ ಅಲ್ಲಿ ಕ್ಯಾಮ್ರಾಮನ್ನ ನಿಲ್ಸವ್ರೆ. ಸೊ ಸರ್ಪ್ರೈಸ್ ಕೊಡೋಕ್ಕೆ ಫುಲ್ ಎಲ್ಲರೂ ಮುಂದೆ ನಿಂತವ್ರೆ. ಇಲ್ಲಿ ಗೇಟ್ ಹತ್ರ ನೋಡ್ಬೋದು, ಹಿಂಗೆ ಎಲ್ಲ ಕಾಯ್ಕೊಂಡು ನಿಂತಿರೋದು ಇಲ್ಲಿ ಅವ್ರು ಬರ್ತಿದ್ದಂಗೆ ವಿಶ್ ಮಾಡೋದಕ್ಕೆ. ಸೊ ಮಂಜುಗೆ ಅಲ್ಲಿ ಇದು ಕೊಟ್ಟಿದ್ದೀವಿ. That's all. ಗಿಡ ನಿಮ್ಮ ಫೋನ್ ನೋಡುತ್ತಿದ್ದು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಆಂಟಿ. ಥ್ಯಾಂಕ್ ಯು. ನೀವಿಬ್ರು ಇವಾಗ ಆಚೆ ಹೊರಟಿದ್ದು ನೋಡ್ದೆ ನಾನು. I'll just take a pic, okay? I do vlogging actually. Okay. ಆ್ಯಕ್ಚುಲಿ ನಮ್ಮ ಡ್ಯಾಡಿ ತುಂಬ ದೊಡ್ಡ ಫ್ಯಾನು ನಿಮ್ಮದು. ಹೌದು, ಬಟ್ ನೆಗೆಟಿವ್ ತಗೊಂಡು ಬೈತಾ ಇರ್ತಾರೆ.
ಜಸ್ಟ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಪಾರ್ಟಿ ನಡೀತಾನೆ ಇದೆ. ನಾವಿಬ್ರೆ ಫಸ್ಟ್ ಪಾರ್ಟಿಯಿಂದ ಎಕ್ಸಿಟ್ ತಗೊಂಡಿದ್ದು. ನನಗೆ ಆಫೀಸ್ ಕೆಲಸದಲ್ಲಿ ಮೀಟಿಂಗ್ ಇದೆ ಇವಾಗ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ. ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಪ್ರಾಬಬ್ಲಿ ಅದು ಮಿಡ್ ನೈಟ್ ತನಕ ಹೋಗತ್ತೆ ಅನ್ಸತ್ತೆ ಪಾರ್ಟಿ, ಅಲ್ವಾ ಮನು? ಆಬ್ವಿಯಸ್ಲಿ ಇವಾಗ ಇಂಟೆನ್ಸ್ ಹೀಟ್ ಆದಂಗೆ ಜಾಸ್ತಿ ಆಗುವ ಟೈಮ್. ಇವಾಗ ಅವರು ಇದ್ದು ಬಾನ್ ಫೈರ್ ಎಲ್ಲ ಆಗ್ತಾ ಇದ್ರು. ಟೈಮ್ ಆಗುತ್ತೆ ಇನ್ನು. ಇವಾಗ ಹೀಟ್ ಅಪ್ ಆಗುತ್ತೆ, ಇನ್ನು 1 ಅವರ್ ಆದ್ಮೇಲೆ ಇನ್ನೂ ಹೀಟ್ ಅಪ್ ಆಗುತ್ತೆ. ಆಮೇಲೆ ಅದು ಪ್ರೊಲಾಂಗ್ 2, 3, 4 o'clock ವರೆಗೂ ಹೋಗುತ್ತೆ. ಸೊ ಅವರು ನೀವು ಆಫೀಸ್ ಮುಗಿಸ್ಕೊಂಡು ಬನ್ನಿ ಅಂತ ನಾನು ನೋಡ್ತೀನಿ, ಗ್ಯಾರಂಟಿ ಹೇಳಲ್ಲ ಅಂತ. ನಾನು 11:30 ಫೋನ್ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ನೋಡೋಣ, ಪ್ರಾಬಬ್ಲಿ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ಚಳಿ ಬೇರೆ ಇದೆ ಹೊರಗಡೆ. ಹೋಗ್ತೀನಿ ಇವಾಗ. ಫಸ್ಟ್ ಕುತ್ಕೊಂಡು ಆಫೀಸ್ ಕೆಲಸನ ಕಂಟಿನ್ಯೂ ಮಾಡೋಣ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving